ಯಶವಂತಪುರ ವಿಧಾನಸಭಾ ಆಶ್ರಯನಗರ ಸ್ಲಂಗೆ ಆಗಮಿಸಿದ್ದೇವೆ. ಬಸ್ ಬಿಟ್ರು ಫ್ರೀಯಾಗಿ ಆಟೋದವ್ರು ಹೊಟ್ಟೆ ಮೇಲೆಲ್ಲ ಹೊಡೆದ್ರು. ಆಟೋಗೆ ಯಾರು ಬರೋದೇ ಇಲ್ಲ. 2,000 ರೂಪಾಯಿ ಇರಲಿ, 2,000 ರೂಪಾಯಿ ನಾವೇನು ದುಡಿಯೋದಿಲ್ಲ, ನಾವೇನು ತಿನ್ನಲ್ದಿಲ್ವಾ? 2,000 ರೂಪಾಯಿಗೆ ಕಾಯ್ಕೊಂಡಿರ್ತೀವ. ದುಡ್ಡು ಕೊಟ್ಟು ಕೂಡಲೇ ನೀವು ಓಟ್ ಹಾಕ್ಬಿಡ್ತೀರಾ, ಸುಮ್ಮನೆ ಆಗ್ಬಿಡ್ತೀರಾ? ನಮ್ಗೆ ಕೊಟ್ಟಿಲ್ಲ ರೀ, ನಮಗೆ ಮನೆ ಬೇಕು. ಡಿ.ಕೆ. ಶಿವಕುಮಾರ್ ಅವ್ರು ಬಂದಿದ್ರಾ, ಮನೆ ಕಟ್ಕೊಡ್ತೀನಿ ಅಂದ್ರ, ಅಕ್ಪತ್ರ ಕೊಡ್ತೀನಿ ಅಂದ್ರ, ಇನ್ನೂವರೆಗೂ ಏನು ಮಾತೇ ಇಲ್ಲ. ಓಟ್ ಹಾಕಿಸ್ಕೊಂಡ್ರು ಹೋದ್ರು. ಇದೇ ಮನೆಯಲ್ಲಿ 7 ಜನ ಮಕ್ಕಳಾಯ್ತು ನನಗೆ ಮನೆಯಲ್ಲೇನೆ. ಆದ್ರೆ ಇನ್ನೂವರೆಗೂ ಅಕ್ಪತ್ರ ನಮ್ಗೆ ಕೈಗೆ ಬಂದಿಲ್ಲ. 10-20 ವರ್ಷ 22 ವರ್ಷ ಆಯ್ತು. ಮುಂದ್ರತ್ನಪ್ಪ ಅವ್ನು ದುಡ್ಡು ಸುರ್ದ, ಅವ್ನು ಒಳ್ಳೆಯನೇನೆ. ತಿಂದು 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 ಅವ್ನು ಹಾಳು ಮಾಡ್ಬಿಟ್ರು. ಯಾರು ಒಳ್ಳೆಯನು ಜನನೇ ಹಾಳು ಮಾಡಿರು. ಪಾಪ ಅವ್ನು ಒಳ್ಳೆಯನು ಮುಂದ್ರತ್ನ. ನಾವು ಅಲ್ಲೇ ಇದ್ದು ಬಂದವಳು. ನಾನು 16 ವರ್ಷ ಹುಡುಗನಾಗ ನಾನು ನೋಡ್ದವಳು ಆ ಹುಡುಗನ್ನ. ಹಾಸ್ಪಿಟ್ಲಿಗೆ ತೋರ್ಸೋರ್ ಗತಿ ಇಲ್ಲ. ಮಕ್ಕಳು ಯಾರು ಇಲ್ವಮ್ಮ? ಮಗ ನೋಡಿದ್ರು ಸೊಸೆ ನೋಡಲ್ಲ. ಮಗ ನೋಡಿದ್ರು ಸೊಸೆ ನೋಡಲ್ಲ. ಅವನ್ ಸಾಲ ಸಿಕ್ಕಾಪಟ್ಟಿ ಸಾಲ ಮಾಡ್ಕೊಂಡು ಕೂತವನೆ. ಎಲೆಕ್ಷನ್ ಆಗ್ಲಿ ಕೊಡ್ತೀವಿ ಅಂತಾನೆ ಹೇಳ್ತಾರೆ ಹೊತ್ತು ಯಾವ ಪಕ್ಷದವ್ರು ಬಂದು ನಿಜವಾಗ್ಲೂ ತಾಕತ್ತಿದ್ರೆ ಎಲೆಕ್ಷನ್ ಮುಂಚೆ ಮಾಡಿಸ್ಕೊಡಿ ಅನ್ಬೇಕಿತ್ತು. ಹೇಳಿದೀವಿ. ಕರೆಂಟ್ ವೈರ್ ರೀ ಇಲ್ಲಿ. ಆಕ್ರಿ ಝೂಮ್ ಅದು ನೋಡ್ರಿ, ಇಲ್ಲಿ ಟಚ್ ಮಾಡಿದ್ರೆ ಇವಾಗ ನಾವೇ ಅಬ್ಸರ್ವ್ ಮಾಡಿಲ್ಲ, ಸುಮ್ಮನೆ ಹಿಂಗೆ ಮೈಕ್ ತೆಗೆದು ಹಿಂಗೆ ಇಟ್ಬಿಟ್ರೆ ನೀವೇನೆ ಹೆಂಗೈತೆ ಅಂತ ನೋಡಿ ಇಲ್ಲಿ ಯಾವ ತರ ಇದೆ ಅದು. ನಾವೇ ಹಿಂಗ್ ಹೋಗ್ತಾ ಇರ್ತೀವಿ, ಏನಾನ ಗ್ರೌಂಡ್ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಇದೇನು ಒಟ್ಟು 5 ಎಕರೆ ಪ್ರದೇಶ ಇದೆ, ಅದನ್ನು 1 ಎಕರೆಗೆ ಸ್ಥಳಾಂತರ ಮಾಡಬೇಕು. 15 ದಿನ ಗಡುವು ನೀಡಲಾಗಿದೆ ಅಂತ ಹೇಳಿ ಈಗ ನೋಟಿಸ್ ಅನ್ನ ಅಂಟಿಸ್ಬಿಟ್ಟಿದ್ದಾರೆ. 35 ವರ್ಷದಿಂದ ಕಾದು ಕಾದು ಸತ್ತೋಗಿರೋರ ಆತ್ಮಕ್ಕೂ ಕೂಡ ನೀವು ಶಾಂತಿ ಕೊಡ್ತಿಲ್ಲ. ಅದೇನ್ ಮಾಡ್ತೀರಾ ಮಾಡಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಏನ್ರಿ ನಿಮ್ಮ ಪ್ರಾಬ್ಲಮ್ ಅನ್ಕೊಂಡು ನಾವೀಗ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಿದ್ದೇವೆ. ಇಲ್ಲಿರುವಂಥ ಆಶ್ರಯನಗರ ಸ್ಲಂಗೆ ಆಗಮಿಸಿದ್ದೇವೆ. ಇಲ್ಲಿ ಸಾಕಷ್ಟು ತೊಂದರೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು ನಿಮಗೆ ಎದ್ದು ಕಾಣ್ತಾ ಇದೆ. ಅದರ ರಿಯಾಲಿಟಿ ಚೆಕ್ ಅಂದರೆ ಎಸ್.ಟಿ. ಸೋಮಶೇಖರ್ ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಅರ್ಧ ಗಂಟೆ ಕಾರ್ಯಕ್ರಮದಲ್ಲಿ. ಬನ್ನಿ. ನೋಡಿ, ಆ ಆಟೋ ನೋಡ್ತಾ ಇದ್ದೀರಲ್ಲ, ಈ ರಸ್ತೆ ನೋಡ್ತಾ ಇದ್ದೀರಾ, ಆ ಕಡೆ ಆಟೋ ನೋಡಿ ಎಷ್ಟು ಕಷ್ಟಪಡ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ. ಜೀವನ ಕಷ್ಟ ಇದೆ. ಏನು ಒಂದೊಂದು ರಸ್ತೆ ರೆಡಿ ಮಾಡ್ಸೋಕ್ಕಾಗೋದಿಲ್ವಾ? ನೋಡಿ ಇಲ್ಲಿ ಸಮಸ್ಯೆ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಮುಜಮ್ಮಿಲ್ ಪಾಷಾ ಸರ್. ಮುಜಮ್ಮಿಲ್ ಪಾಷಾ. ಮುಜಮಿಲ್ ಪಾಷಾ ಅವರೇ, ಹೆಂಗೆ ಕುಣ್ಕಂಡ್ ಬರ್ತಾ ಇದ್ದೀರಾ? ಏನು ಮಾಡ್ತೀರಾ ಸರ್, ರೋಡ್ ಸರಿ ಇಲ್ಲ ಇಲ್ಲಿ. ರೋಡ್ ಪ್ರಾಬ್ಲಮ್ಮು ಸಿಕ್ಕಾಬಟ್ಟೆ, ಒಳಗಡೆ ಎಲ್ಲ ಪ್ರಾಬ್ಲಮ್ಮು. ಇವಾಗ ಅವಾಗಿಂದ ಅಲ್ಲ, ಒಂದು 4-5 ವರ್ಷದಿಂದ ಹಿಂಗೆ ಇದೆ ಇದು. ಅದೇ ಒಂದು ಸ್ವಲ್ಪ. ಯಾರು ಎಮ್ ಎಲ್ ಎ ಎಸ್.ಟಿ. ಸೋಮಶೇಖರ್ ಅಲ್ವಾ? ಹೌದು ಸರ್. ಏನು ಮಾಡಿಲ್ವಾ? ಏನು ಮಾಡಿಲ್ಲ ಸರ್, ಏನು ಕೆಲಸಗಳೇ. ಈ ಕಡೆ ಬಂದು ನೋಡಿಲ್ವಾ? ಈ ಕಡೆ ಬಂದಿಲ್ಲ. ಆಮೇಲೆ ಅಲ್ಲಿ ಎಮ್.ಇ. ರೋಡ್ ಒಂದಿದೆ, ಅಲ್ಲೋಗಿದ್ರೆ ಅಲ್ಲೂ ಸರಿ ಇಲ್ಲ ಸರ್ ರೋಡು. ಯಾವುದು? ಎಮ್.ಇ. ರೋಡ್ ಈ ಕಡೆ ಹಿಂದೆ ಆ ಗಾರ್ಮೆಂಟ್ಸ್ಗಳ ಲೈನು, ಅಲ್ಲೂ ಏನೂ ಇಲ್ಲ ಸರ್. ಅಲ್ಲಂತೂ ಫುಲ್ ಸಿಕ್ಕಾಬಟ್ಟೆ ಅಧ್ವಾನ ಆಗ್ಬಿಟ್ಟಿದೆ ರೋಡ್. ಯಾರು ಜನ ಇರೋದು ಆಶ್ರಯ ಸ್ಲಮ್ಮಲ್ಲಿ? ಯಾರು ಜನ ಇದ್ದಾರೆ ಜಾಸ್ತಿ? ಆಶ್ರಯ ನಗರಲ್ಲಿದ್ದಾರೆ ಪಾಪ. ಅಲ್ಲೂ ಗಾಡಿಗಳಿದೆ, ಓಡಾಡೋಕೆ ತೊಂದರೆ. ಒಂದು ಸ್ವಲ್ಪ ರೋಡ್ ಚೆನ್ನಾಗಿದೆ, ಅದು ಬಿಟ್ಟರೆ ಫುಲ್ ಮಣ್ ರೋಡ್, ಫುಲ್ ಈ ಥರನೇ ರೋಡ್, ಗುಂಡಿ ಪಂಡಿ ಎಲ್ಲ. ವೆಹಿಕಲ್ಗಳೇ ಪ್ರಾಬ್ಲಮ್ಮು ಸರ್. ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಾ? ಯಾರು ಬಂದು ಕೇಳು ಇಲ್ಲ, ನೋಡು ಇಲ್ಲ. ಏನು ಯಾರೂ ನೋಡಲ್ಲ. ಅದು ಎಮ್ಮೆ ಇದಂತೂ ರೋಡು ಒಂದು 4-5 ವರ್ಷ 6 ವರ್ಷನೇ ಆಯಿತು, ಹಂಗೆ ಇದೆ ರೋಡು. ಹಾಂ ನೋಡಿ, ಲಗೇಜ್ ಗಾಡಿ. ಹಾಂ ಓಕೆ, ಆಯಿತು ನೋಡಿ, ಗಮನಿಸ್ತಾ ಇದ್ದೀರಾ ರಸ್ತೆ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ. ಏನ್ರಿ ಅಣ್ಣರ, ಏನು ನಿಮ್ಮ ಹೆಸರು? ರಾಜಪ್ಪ ಅಂತ ಸರ್. ರಾಜಪ್ಪನವ್ರೆ, ಏನು ಹಂಗೆ ಮೂಗಲೆಲ್ಲ ಹೊಗೆ ಬಿಡ್ಕೊಂಡು ಎಲ್ಲಿ ಹೊಂಟ್ರಿ? ಕೆಲ್ಸಕ್ಕೆ ಅಂತ ಹೋದ್ವಿ, ಮನೆಯೆಲ್ಲ ಹೊಡಿತಿದ್ದಾರೆ ಅಂತಂದು ಬಂದ್ವಿ. ಮನೆ ಹೊಡಿತೀಯಾರಾ? ಹಾಂ. ಯಾರು ನಿಮ್ಮ ಮನೆ ಹೊಡಿಯೋದು? ಯಾರೋ ಅದು ಬೇರೆ MLA ಕಟ್ಕೊಟ್ಟಿದ್ರು, ಅದು ಹೊಡಿಯೋಣ ಅಂತ. ಯಾರು ಹೊಡಿತೀಯಾರ ಮನೆ? ಈಗ ಹೊಡಿತೀಯಾರಾ? ಇಲ್ಲ ಸರ್, ಯಾರು ಬಂದಿಲ್ಲ. ಏನಕ್ಕೆ ಹೊಡಿತಾರಂತೆ ಮನೆ? ಅದು ಬೇರೆ ಇರೋದಂತ ಸೈಟು, ಅದು ಕಟ್ಕೊಟ್ಟಿದ್ರು ಒಂದೊಂದು ರೂಮ್ ಥರ, ಅದು ಇಲ್ಲ ಆಶ್ರಯ ಕಾಲೋನಿ ಇಲ್ಲ. ಹೋಗೋಣ ಹಂಗಾರೆ ಅಲ್ಲಿಗೆ. ಅಲ್ಲೇನು ಸಮಸ್ಯೆ ಇದೆ ನೋಡೋಣ ಬನ್ನಿ. ಹಂಗಿದ್ರೆ ಈಗ ನಾವು ಬಂದಿರೋದು ಆಶ್ರಯನಗರ ಕಾಲೋನಿ ಸ್ಲಮ್ಮು. ನೋಡಿ ಹೆಂಗಿದೆ ಅಲ್ಲಿ ಪರಿಸ್ಥಿತಿ ಅಂತೇಳಿ ಗಮನಿಸ್ತಾ ಇದ್ದೀರಲ್ಲ. ಹೋಗೋಣ, ಅಲ್ಲಿನ ಜನರ ಪರಿಸ್ಥಿತಿಯನ್ನು ಕೇಳೋಣ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್.ಟಿ. ಸೋಮಶೇಖರ್ ಅವರು ಇದೇ ಕೆಲಸ ಮಾಡಿರೋದ? ನೋಡಿ ಇಲ್ಲಿ ಇದೇ ಕೆಲಸನಾ? ಅಭಿವೃದ್ಧಿ ಇಲ್ಲ. ಯಾಕೆ? ಸ್ಲಮ್ ಅಲ್ವಾ, ಕೇಳೋರಿಲ್ಲ, ಬಡವ್ರು ಇರೋದು ಇಲ್ಲೆಲ್ಲ ಬಡವ್ರು ಇರೋದು. ಯಾರು ಕೇಳಲ್ಲ, ಕೇಳಕ್ಕೆ ಯಾರಿಗೂ ದಮ್ಮಿಲ್ಲ. ಇದೇ ನೋಡಿ ಆಶ್ರಯನಗರ ಸ್ಲಮ್ಮು ನಾವು ಬಂದಿರೋದು. ಸರ್ ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಈಶ್ವರ್ ಅಂತ ಸರ್. ಈಶ್ವರ್ ಅವರೇ, ಏನಿದು ರಸ್ತೆ? ಏನು ಮಾಡ್ತೀರಾ ಸರ್, ಮಳೆ ಬಂದಾಗೆಲ್ಲ ಹೋಗುತ್ತೆ.
ಅಲ್ಲ ಅದು ನೀರಿಂದು ಎಲ್ಲ ಹೇಳೋದಲ್ಲ. ಬನ್ನಿ ಬೈ, ನಿಮ್ಮ ಹೆಸರೇನು ಹೇಳಿ, ನಿಮ್ಮ ಹೆಸರೇನು ಹೇಳಿ. ಸೈಫ್ ಅಂತ. ಆ? ಸೈಫ್. ಸೈಫ್. ಈಗ ಈ ಸ್ಲಮ್ಗೆ ನಾವು ಬಂದಿದ್ದೀವಿ, ಇಲ್ಲಿ ಏನೇನು ಸಮಸ್ಯೆ ಐತೆ? ಎಮ್ ಎಲ್ ಎ ಎಷ್ಟು ಕೆಲಸ ಮಾಡಿದ್ದಾರೆ? ಅದು ಮಾಡಂಗಿರ್ತಾ ಇದ್ರೆ ಹಿಂಗ್ಯಾಕೆ ಇರ್ತಾ ಇತ್ತು ಸರ್ ಏರಿಯಾ. ಮಾಡಂಗಿರ್ತಾ ಇದ್ರೆ ಹಿಂಗ್ಯಾಕೆ ಇರ್ತಾ ಇತ್ತು ಏರಿಯಾ. ಮಾಡಂಗಿದ್ರೆ ಹಿಂಗೆ ಯಾಕೆ ಇರ್ತಿತ್ತು ಏರಿಯಾ ಅಂತ ನೋಡ್ರಿ ಇಲ್ಲಿ ತೋರಿಸ್ರಿ. ಹಂಗಂಗೆ ಐತಲ್ಲ ಆಶಾನಗರ. ಎಸ್ ಟಿ ಸೋಮಶೇಖರ್ ಏನು ಮಾಡ್ತಾವ್ರೆ? ಅರ್ಥ ಆಗಿಲ್ಲ. ನಿಮ್ಮ ಎಮ್ ಎಲ್ ಎ ಕಣ್ರಿ ಎಸ್ ಟಿ ಸೋಮಶೇಖರ್. ಬರೋದು ಎಸ್ ಟಿ ಸೋಮಶೇಖರಪ್ಪ, ಯಶವಂತಪುರ. ಯಶವಂತಪುರ ಅಲ್ಲ, ಇದು ಅಲ್ಲ ಹಾಕವ್ರಲ್ಲ ಬೋರ್ಡು. ಇಲ್ಲಿ ಮುನ್ರತ್ನ ಬರೋದು ಎಮ್ ಎಲ್ ಎ ಸೋಮಶೇಖರ್ ಅಲ್ಲ. ಹೌದಾ? ಇದು ಪೂರ್ತಿ ಆಶ್ರಯ ಕಾಲೋನಿ ಪೂರ್ತಿ SRS ಲಗ್ಗೇರ್ ಎಲ್ಲ ಫುಲ್ ಆರನಗರ. ಬೋರ್ಡ್ ಯಾಕೆ ಯಶವಂತಪುರ ಅಂತ ಹಾಕಿದಾರಲ್ಲ? ಹಾಕಿದೆ ಯಶವಂತಪುರ. ಅಲ್ಲೇ ನೋಡ್ಕೊಂಡ್ ಬಂದ್ವಲ್ಲ ನಾವು, ಆಂದಿವೆ ಬರ್ತಾ. ವಾರ್ಡು ಯಶವಂತಪುರ ವಾರ್ಡು ಅರ್ಧ ಐತೆ, ಅರ್ಧ ಆರನಗರ. ಇದು ಈಗ ಒಟ್ಟಲ್ಲಿ ಈಗ ಆಶ್ರಯ ನಗರ ಬಂದು ಸೇರೋದು ಫುಲ್ ಮುನಿರತ್ನ. ಅಂದ್ರೆ ಈಗ ಎಷ್ಟು ಅಂತ ನಾವು ಮುನಿರತ್ನದೇ ಮಾಡೋದು. ಈಗ ಮುನಿರತ್ನ ಅವ್ರದ್ದೇ ಸ್ಲಮ್ ತೋರಿಸಿ. ಸಡನ್ ಆಗಿ ಗೊತ್ತಾಗ್ಬೇಕು ನಿಮ್ಗೆ ಇದು ಯಶವಂತಪುರ. ಗೊತ್ತಾಗಿಲ್ಲ ಅಕ್ಕಪಕ್ಕ ಸರಿ ಡೈರೆಕ್ಟ್ ಯಶವಂತಪುರ ಲ್ಯಾಂಡ್ ಮಾರ್ಕ್ ದೊಡ್ಡದೇ ಅದು. ಹಂಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಯಶವಂತಪುರ ಆಯ್ತು. ಒಡಲ್ಲಿ ಯಶವಂತಪುರ ಎಸ್ ಟಿ ಸೋಮಶೇಖರು, ಮುನಿರತ್ನ ಅವರು ಕೇಳಿ. ಯಶವಂತಪುರ ಎಸ್ ಟಿ ಸೋಮಶೇಖರು, ಮುನಿರತ್ನ ಅವರು ಆರ್ ನಗರ. ಒಡಲ್ಲಿ ಎಲ್ಲದಕ್ಕೂ ಮಿಕ್ಸ್ ಆಗೈತೆ. ಇಬ್ರು ಸೇರಿ ಇನ್ನೂ ಚೆನ್ನಾಗಿ ಮಾಡ್ಬೋದಪ್ಪ. ಏನು ಮಾಡಿಲ್ವಾ? ನಮ್ಮ ಪ್ರಕಾರ ನೋಡ್ರಿ, ನೀರು ಮಾಡ್ತಾ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಮ್ಮ ಕೆಲಸ ಅಲ್ಲಿದೀವಲ್ಲ. ಅವ್ರು ಬರೋದಕ್ಕಿಂತ ಮುಂಚೆ ಏರಿಯಾ ಇನ್ನೂ ಹಾಳಾಗಿತ್ತು. ನಮ್ಮ ಮುನಿರತ್ನವ್ರು ಬಂದ್ಮೇಲೆ ಇಷ್ಟ ಆಗೈತೆ. ಕರೆಂಟು ಪ್ರತಿ ಮನೆಗೂ, ನೀರು, ಈ ಮೋರಿ ವ್ಯವಸ್ಥೆ ಎಲ್ಲ ಮನೆಗೆ ನೀರು ಹೋಗೋದು, ಮೋರಿ ನೀರು. ಇವಾಗ ಪರವಾಗಿಲ್ಲ, ನಮ್ಮ ಮುನಿರತ್ನವ್ರು ಬಂದ್ಮೇಲೆ ಚೆನ್ನಾಗೈತೆ. ಏರಿಯಾ ನೋಡೋ ಥರ ಐತೆ, ನೀವು ಬರೋ ಥರ ಐತೆ. ಯಾರಿಗೆ ಫೋನ್ ಮಾಡ್ಕೊಂಡು ಹೇಳ್ತಾ ಇದೆಯಾ ಈಗ? ನಾನು ಯಾರಿಗೂ ಫೋನ್ ಇಲ್ಲ ನೋಡ್ರಿ. ಮುನಿರತ್ನ ಫ್ಯಾನ್ ಇಲ್ಲ, ನಾವು ಅವ್ರಿಗೋಸ್ಕರನೇ ಕೆಲಸ ಮಾಡೋದು. ನಾವು ಅವ್ರಿಗೆ ಓಟಿವರೆಗೂ ಪ್ರಾಬ್ಲಮ್ ಇಲ್ಲ ಅಂತೀವಿ, ಅಲ್ಲಿವರೆಗೂ ಇರೋ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಸರ್. ಇಷ್ಟ ಆಗಿ ಅದು ಲೇಡೀಸ್ ಕೇಳಿದ್ರೆ ಗೊತ್ತಾಯ್ತ ಕಣಂತ ಎಲ್ಲ ಪ್ರಾಬ್ಲಮ್. ಹೇಳ್ರಿ. ದಿವಸ ನಮಗ್ ಪ್ರಾಬ್ಲಮ್ ಇರಲ್ಲ. ರೌಡಿಸಮು ಯಾರು ಬಂದ್ರು ಇಲ್ಲಿ ಮಾಡಕ್ಕಾಗಲ್ಲ. ಏನ್ ನಿಮ್ಮ ಹೆಸರೇನು? ಜ್ಯೋತಿ ಅಂತ. ಜ್ಯೋತಿ ಅವ್ರೆ, ಈಗ ನಿಮ್ಗೆಲ್ಲ ಹಕ್ಕುಪತ್ರ ಸಿಕ್ಕಿದ್ಯಾ? ಸಿಕ್ಕಿಲ್ಲ. ತಡ್ರಿ ಯಾವಾಗ ಮಾಡ್ಕೊಡ್ತಾರೆ? ಕರೆಕ್ಟ್ ಆಗಿದ್ರೆ ಮುನ್ರತ್ನಮ್ಮವ್ರು ಮಾಡ್ಕೊಡ್ತಾರೆ. ನೀವು ಕರೆಕ್ಟ್ ಆಗಿಲ್ಲ ಅಂತನಾ? ಅದು ಇಲ್ಲಿರೋ ಜನ ಸರಿ ಇಲ್ಲ ಅಷ್ಟೇನೆ. ಹೆಂಗ್ ಕರೆಕ್ಟ್ ಆಗಿಲ್ಲ? ಒಬ್ಬೊಬ್ರು ಒಂದೊಂದ್ ಪಕ್ಷಕ್ಕೆ ಹೋಗ್ತಾರಲ್ವಾ, ಒಬ್ಬರನ್ನೇ ನಾವು ಪಕ್ಷದ ಕಡೆಯಿಂದ ಬಂದೇ ಇಲ್ಲ. ನೀವು ಬಂದಿಲ್ಲ, ಇಲ್ಲಿರೋ ಜನಕ್ಕೆ ಹೇಳ್ತಾ ಇದೀನಿ ನಾನು. ನೀವು ಬಂದಿಲ್ಲ, ನಾವುಗಳು ಸರಿ ಇಲ್ಲ ಅಂತ ಹೇಳ್ತಾ ಇರೋದು. ಯಾರೋ ಗುರು ಸಮಸ್ಯೆ ಒಂದ್ ನಿಮಿಷ ತಡ್ಕೋ ಇಲ್ಲಿ. ಇಡೀ ನಿನ್ ರಿಪಬ್ಲಿಕ್ ಕನ್ನಡ ತೆಗೆದು ನೋಡು. ಪ್ರತಿದಿನ 5 ಗಂಟೆಗೆ ಇಡೀ ಬೆಂಗಳೂರಿನ ಎಲ್ಲ ಗಲ್ಲಿನೂ ಬಿಟ್ಟಿಲ್ಲ ನಾವು. ಹಂಗೆ ಇಲ್ಲಿಗೂ ಬಂದಿದೀವಿ. ಸ್ಲಮ್ ಎಲ್ಲೆಲ್ಲ ಐತ ಅಲ್ಲಿ ಬರ್ತಾರೆ. ಹೌದಲ್ವಾ? ನೋಡಿಲ್ವಾ? ಹೌದು ಸರ್, ಹೌದು. ಎಲ್ಲೂ ಬಿಟ್ಟಿಲ್ಲ ನಾವು. ಹೌದು ಸರ್. 200 ರೂಪಾಯಿ ಕಾಸು ಬಂತಾ? ಬಂತು. ಯಾವತ್ತು ಹಾಕ್ತಾರೋ ಅವತ್ತ ಬರುತ್ತಪ್ಪ. ವರಮಹಾಲಕ್ಷ್ಮಿ ಹಬ್ಬದ ಬಂದ್ಬಿಡ್ತಾ? ಇಲ್ಲ, ಅವತ್ ಬಂದಿಲ್ಲ, ಅದಕ್ಕೆ ಮುಂಚೆನೆ ಬಂತು. ಎಷ್ಟು ತಿಂಗಳು ಬಂದಿರ್ಲಿಲ್ಲ? 3 ತಿಂಗಳೇನೋ ಬಂದಿರ್ಲಿಲ್ಲ. 3 ತಿಂಗಳು ಬಂದಿರ್ಲಿಲ್ಲ. ಹಾಕ್ತೀರಾ ನೀವು? ಹಾಕ್ತೀವಿ ನೋಡ್ರಿ, ನಾವೀಗ ಹಂಗೆ ತೆಗ್ದು ಹಿಂಗೆ ರಪ್ಪ ಅಂತ ಮಾಡ್ಕೊಂಡು ಹೋಗ್ರಿ. ನಮ್ಮ ಏರಿಯಾನ ಹಕ್ಕುಪತ್ರ ಕೊಡ್ಸಕ್ ಒಂದು ವ್ಯವಸ್ಥೆ ಮಾಡ್ಕೊಂಡು. ಅದೇ ಅಲ್ವೇನ್ರಿ, ಲಾಸ್ಟ್ ಟೈಮು ಮುನಿರತ್ನಂದು 2-3 ಏರಿಯಾ ಮಾಡಿದೀವಿ ಆಯ್ತಾ. ಬೇರೆ ಎಸ್ ಟಿ ಸೋಮಶೇಖರ್ದು ನೋಡ್ರಿ. ನಾವು ಎಸ್ ಟಿ ಸೋಮಶೇಖರ್ ಅಂತ ಬಂದಿದ್ದು ಕೇಳ್ರಿ. ಇಲ್ಲಿ ಎಸ್ ಟಿ ಸೋಮಶೇಖರ್ ಅಂತ ನೀವು ಹೇಳಿದ್ರಲ್ಲ, ಯಾರೋ ಬಂದಿದ್ದಕ್ಕೆ ಬಂದೋಗಿದಂತ. ನಾವಿದು ಯಶವಂತಪುರ ಎಸ್ ಟಿ ಸೋಮಶೇಖರ್ ಅಂತ ಮಾಡ್ತಾ ಇದ್ದು. ಮುನಿರತ್ನ ಅಂತ ಇಲ್ಲಿ ಬಂದ್ಮೇಲೆ ತಾನೇ ಗೊತ್ತಾಗಿದ್ದು. ಮತ್ತೆ ಹೆಂಗ್ ನಾವು ಬೇಕು ಅಂತ ಪ್ಲಾನ್ ಮಾಡ್ಕೊಂಬರೋಣ. ಹೌದು ಸರ್. ಸುಮ್ಮನೆ ನೀವು ಮಾತ್ರ ಬಿಡ್ತೀರಾ? ಏನ್ ಮೇಡಮ್ ನಿಮ್ಮ ಹೆಸರು? ಕಲಾ ಅಂತ ಸರ್. ಕಲಾ ಅವ್ರೆ, ಕಲಾ ಅಂತ ಹೊಳಿಬೇಕು ಅಂದ್ರೆ 200 ರೂಪಾಯಿ ತಿಂಗಳ ಲಪ್ರಪ ಅಂತ ಬೀಳ್ಬೇಕು. ಬಿತ್ತಾ? ಬರ್ತಾ ಇದೆ. 2,000 ರೂಪಾಯಿ ಬರ್ತೈತೆ. ಹೌದಾ? ಎಷ್ಟು ತಿಂಗಳಿಂದ? 3 ತಿಂಗಳು ಬಂದಿರ್ಲಿಲ್ಲ, ಆಮೇಲೆ ಬಂತು. 3 ತಿಂಗಳು ಬಂದಿರ್ಲಿಲ್ಲ, ಆಮೇಲೆ ಬಂತು. ಹಕ್ಕುಪತ್ರ ಬಂತಾ? ಹಕ್ಕುಪತ್ರ ಬಂದಿಲ್ಲ. ಎಷ್ಟು ವರ್ಷದಿಂದ ಬಂದಿಲ್ಲ ಸರ್? ಆಲೆ ಒಂದು 15 ವರ್ಷದ ಮೇಲಾಯ್ತು. 15 ವರ್ಷದಿಂದ ಬರ್ದೇ ಇರೋದು. ಬಂದಿಲ್ಲ ಸರ್. 19 ವರ್ಷ ನಾನು ನೋಡಿರೋದ್ರಿಂದ 15 ವರ್ಷ. ಇದು 20 ವರ್ಷದಿಂದ ಇರೋದಿದು. ಅದುವರೆಗೂ ಯಾರು ಮಾಡಿಲ್ಲ. ಇಲ್ಲಿ ನಮ್ಗೆ MLA ಮಾಡ್ಕೊಡ್ಲ ಅನ್ನೋ ತಪ್ಪಿಗೆ ನಮ್ಮ ಜನನೇ ಕಾರಣ ಇರೋದು. MLA ಮೇಲೆ ನಾವು ಅಪರಾಧ ಹೊರಿಸೋದಕ್ಕಿಂತ ನಮ್ಮ ಜನನೇ ಸರಿ ಇಲ್ಲ ಇಲ್ಲಿ. ಅಲ್ಲ ರೀ, ಪಕ್ಷ ಚೇಂಜ್ ಮಾಡೋದು, ಧರ್ಮ ಚೇಂಜ್ ಅದು ಅವ್ರ ಇಷ್ಟ. ಬಂದಿಲ್ಲ ಇಲ್ಲಿ ಪ್ರಾಬ್ಲಮ್. ಪಕ್ಷ ಅಂತ ಅವ್ರು ಮಾಡ್ಕೊಂಡಿರೋದು ಅಷ್ಟೇನೆ. ಇಲ್ಲಿ ಅವ್ರೊಂದ್ ವ್ಯಕ್ತಿಯಾಗಿ ಮಾಡ್ಬೋದಾಗಿತ್ತು, ಅವ್ರು ಮಾಡಿಲ್ಲ. ಯಾವಾಗ ನೀವು ನಮ್ ಸರ್ ಒಳ್ಳೆಯವರು ಅಂತಿರೋ, ಎಷ್ಟು ವರ್ಷ ಹೇಳ್ತಿರೋ ಅಷ್ಟು ವರ್ಷ ನಿಮ್ಗೆ ಹಕ್ಕು ಪತ್ರ ಸಿಗಲ್ಲ. ಎಸ್ ಆರ್ ನೋ? ಹೌದು. ನೀವು ಪ್ರಶ್ನೆ ಮಾಡಿದ್ರೆ ಅವರು ಒಳ್ಳೆಯವ್ರಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಒಳ್ಳೆಯವರು ಕೆಟ್ಟವ್ರು ಅಂತ ಆಯ್ಕೆ ಮಾಡ್ತಾ ಇಲ್ಲ. ಕೆಲಸ ಮಾಡೋರು ಮಾಡದೇ ಇರೋರು ಎಲ್ಲ ಮಾಡ್ತಿದ್ದಾರೆ. ಇಲ್ಲಿಂದ ಹಿಡಿದು RR ನಗರಕ್ಕೆ ಎಲ್ಲಿ ಬೇಕಾದ್ರೂ ನೋಡಿ, ಅಲ್ಲಿವರೆಗೂ ಕೆಲಸಗಳಾಗಿದಾವೆ. ಇಲ್ಲೇ ಕೆಲಸ ಆಗಿಲ್ಲ.
ಇಲ್ಲೇನ್ ಮಾಡಿರ್ತೀವಿ ಯಾಕ್ರಿ ಕೆಲಸ ಆಗಿಲ್ಲ? ನಾವು ಅದೇ ತರ ಇರ್ತೀವಿ. ಇಲ್ಲಿ ಹೇಳ್ತಾರೆ ಸಖತ್ತಾಗಿ ಪ್ರಶ್ನೆ ಮಾಡ್ತೀರಿ ಇವರು, ಸೂಪರ್. ನೀರು ಎಲ್ಲ ಹೋಗ್ತದೆ ಅಂತ ಹೇಳ್ತಾರೆ ಸರ್. ಇವಾಗ ರೀಸೆಂಟ್ ಆಗಿ ಮಳೆ ನೀರು ಬಂದಿರೋದಕ್ಕೆ ನಮ್ಮನೆ ಹತ್ರನೇ ಹಾವು ಬಂದಿದೆ. ಇವಾಗ ರೀಸೆಂಟ್ ಆಗಿ ತೆಗ್ದಿದೀವಿ, ಎಲ್ಲ ಓಪನ್ ಆಯ್ತದ ನೋಡಿ, ಸಮಸ್ಯೆಗಳು ಬಂದಿರೋದು. MLA ಕಾರಣ ಅಂತ ಹೇಳಲ್ಲ, ಇಲ್ಲಿ ಮೇನ್ ಬೇಕಾಗಿರೋ ಬೇಜನ್ ಜನ ಇದಾರೆ. ಇಲ್ಲಿ MLA ಒಬ್ರು ಅವ್ರು ಬಂದು ಯಾವಾಗ್ಲೂ ನಿಂತ್ಕೊಂಡು ಕಸ ಗುಡ್ಸಕ್ ಆಗಲ್ಲ, ಅವ್ರೊಬ್ಬರೇ ಬರಕ್ ಆಗಲ್ಲ. MLA ಅಂತ ನಾವು MLA ಮೇಲೆ ಬ್ಲೇಮ್ ಮಾಡಕ್ಕಾಗಲ್ಲ ಸರ್. ನಮ್ಮ ಜನ ಇಲ್ಲಿ ನಾವು ಸರಿ ಇಲ್ಲ ಅಂದ್ಮೇಲೆ MLA ಮೇಲೆ ಬ್ಲೇಮ್ ಮಾಡಕ್ಕಾಗಲ್ಲ. ನಾವು ಆಯ್ಕೆ ಮಾಡಿರೋ ವ್ಯಕ್ತಿ ತಪ್ಪಾಗಿರ್ತಾರ. ಅಲ್ಲಿ ಅವ್ರು MLA ಕೌನ್ಸಿಲರ್ ಯಾರು ಬರ್ತಾರೆ? ಕೌನ್ಸಿಲರ್ ಆಶಾ ಮೇಡಮ್ ಬರ್ತಾರೆ. ಅವ್ರೇನು ಕೆಲಸ ಮಾಡ್ತೀರಾ? ಯಾರ್ಗೆ ಹೇಳಿದ್ರು ಅಷ್ಟೇನೆ ಸರ್. ಇಲ್ಲಿ ಆಶಾ ಮೇಡಮ್ಗೆ ಹೇಳಿದ್ರು ಅಷ್ಟೇನೆ, ಇಲ್ಲಿ ಯಾರ್ಗೆ ಹೇಳಿದ್ರು ಅಷ್ಟೇನೆ. ಇಲ್ಲಿ ಯಾರ್ಗಾರು ಹೇಳಿದ್ರೆ ಬರ್ತಾರೆ, ಎಲೆಕ್ಷನ್ ಬಂದಾಗ ನೋಡ್ತಾರೆ, ಅವ್ರು ಬರ್ತಾರೆ. ಅವ್ರ ಟೈಮ್ಗಳ ಅವಶ್ಯಕತೆ ಇಲ್ಲ ಸರ್. MLA ಬಂದ್ರು ಅಷ್ಟೇ, MP ಬಂದ್ರು ಅಷ್ಟೇ, ಬರ್ತಾರೆ, ರೋಡ್ ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಕುಡಿಯೋ ನೀರು ಆಯ್ತಾ? MLA ಒಂದು ಮಾಡ್ಕೊಟ್ಟಿರೋದು ನಮಗೆ ಏನಂದ್ರೆ ಕುಡಿಯೋ ನೀರು ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಕರೆಂಟ್ ಒಂದು, ಅದು ಬಿಟ್ರೆ ಏನು ಇಲ್ಲ, ಇನ್ನೇನು ಇಲ್ಲ ನಮಗೆ. ಇನ್ನೇನು ರೋಡಿನ ವ್ಯವಸ್ಥೆನೇ ಇಲ್ವಲ್ರಿ ಇಲ್ಲಿ? ನಿಮ್ದು ಹಕ್ಕುಪತ್ರ ಇರ್ಲಿ ಸರ್. ಹಕ್ಕುಪತ್ರದ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಇಲ್ಲಿ ಏನಿಲ್ಲ ಅಂದ್ರೆ ನಾವು MLA ಮೇಲೆ ಏನು ಬ್ಲೇಮ್ ಮಾಡಲ್ಲ. ಹೋಗ್ಬೇಕಾ ಇಲ್ಲ ಅವ್ರು ನಮ್ಮನ್ನ ಹುಡುಕೊಂಬಂದ್ ಕೊಡ್ತಾರ? ಈಗ ಎಲೆಕ್ಷನ್ ಟೈಮ್ ಬಂತಲ್ಲ ಮೇಡಮ್, ನಿಮಗೆ ಹಕ್ಕುಪತ್ರ ಕೊಡ್ತೀವಿ ಓಟ್ ಹಾಕಿ ಅಂದ್ರ ಯಾವಾಗ ಕೊಡ್ತೀರಾ ಅಂತ ಕೇಳ್ಬೇಕಿತ್ತು ನೀವು. ಹೇಳಿದೀವಲ್ಲ, ಯಾವಾಗ ಅಂತ ಹೇಳಿದ್ರು? ಅವ್ರನ್ನ ಹುಡುಕೊಂಡು ಹೋಗ್ಬೇಕು. ನಾವು ಇವತ್ತು ಹೋಗಿದ್ದೀವಲ್ಲ, ಅದು BDO ಸೈಟು, ಅದು ಬೇಡ, ನಿಮ್ ಜಾಗದಲ್ಲಿ ನೀವು ಕಟ್ಕೊಂಡಿರ್ರಿ ಅಂತ ಹೇಳಿ ಕಳ್ಸಿದ್ರು. ಯಾವ ಜಾಗದಲ್ಲಾದ್ರೂ ಮಾಡ್ಕೊಡಿ ಅಷ್ಟೇ. ಇದು ನಮ್ದಲ್ವ ಜಾಗ ಸರ್? ಇವಾಗ 40 ಜನ 50 ಜನ ಹೋಗಕ್ಕಾಗುತ್ತಾ? 3,500 ಜನ ಇದ್ದೀವಿ ನಾವು ಮನೆಗಳು. ಅಷ್ಟು ಜನನು ಹೋಗ್ಬೇಕು ತಾನೆ. 10 ಜನ ಹೋದ್ರೆ ನೀವೇ ಹೇಳ್ತಾ ಇದ್ರಿ, ನೀವ್ ಹೋಗ್ಬೇಕಾ ಅವ್ರು ಬರ್ಬೇಕಾ? ನೀವೇ ಹೇಳ್ತಾ ಇದ್ರಿ ಪಾಯಿಂಟ್. ನಾವೇ ಹೋಗ್ಬೇಕು, ನಮಗ್ ಬೇಕಾಗಿರೋದು ಅವಶ್ಯಕತೆ ನಾವು ಹೋಗ್ಬೇಕು. ಅವ್ರು ಓಟ್ ಕೇಳಕ್ ಬಂದಾಗ ಅವ್ರು ಇಲ್ಲಿಗೆ ಬರಲ್ವಾ? ನಾವು ಕೇಳ್ತೀವಲ್ಲ ಅವ್ರನ್ನ, ನೀವು ಓಟ್ ಕೇಳಕ್ ಬರ್ತೀರಲ್ವಾ, ನಮಗ್ ಹಕ್ಕುಪತ್ರ ಕೊಟ್ಟಿಲ್ವಲ್ಲ ಅಂತ ಕೇಳ್ತೀವಲ್ಲ. ಅವತ್ ಕೊಡ್ತೀವಿ ಅಂದಿದ್ರು, ಬಂದ್ರು ಕೇಳ್ತೀವಿ ನಾವು. ಅವತ್ ಕೊಡ್ತೀವಿ ಅಂದಿದ್ರು. ಕೊಡ್ತೀವಿ ಮಾಡ್ರಿ, ಎಲೆಕ್ಷನ್ ಆಗ್ಲಿ ಕೊಡ್ತೀವಿ ಅಂತಾನೆ ಹೇಳ್ತಾರೆ ಹೊತ್ತು ಯಾವ ಪಕ್ಷದವ್ರು ಬಂದು. ನಿಜವಾಗ್ಲೂ ತಾಕತ್ತಿದ್ರೆ ಎಲೆಕ್ಷನ್ ಮುಂಚೆ ಮಾಡಿಸ್ಕೊಡಿ ಅನ್ಬೇಕಿತ್ತು. ಕೇಳಿದೀವಿ ಏನಂದ್ರು? ಏನಂತೀರ ನೀವು? ಜನ ಕರೆಕ್ಟ್ ಆಗಿರ್ರಿ ಅಂತಾರೆ. ಜನ ಕರೆಕ್ಟ್ ಆಗಿರ್ರಿ. ಮತ್ತೆ